ನಮಸ್ಕಾರ, ಹಾಯ್, ಹೇಗಿದ್ದೀರಾ? ನಾನು ವಿದ್ಯಾ ಮಲ್ನಾಡ್ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ಇಬ್ರು ಡಾಕ್ಟರ್ ಕಪಲ್ಸ್ನಲ್ಲಿ ಗಂಡ ಹೆಂಡತಿನ ಕೊಂದಿದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದೇ ಡಾಕ್ಟರ್ ಕೃತಿಕಾ ರೆಡ್ಡಿ ಮತ್ತು ಮಹೇಂದ್ರ ರೆಡ್ಡಿ. ಅವ್ರನ್ನ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ಹಳೆ ಸುದ್ದಿ ಇದು. ಬಟ್ ಹೊಸ ಅಪ್ಡೇಟ್ ಏನಪ್ಪ ಇದರಲ್ಲಿ ಅಂದರೆ, ಅವನ ಮೊಬೈಲ್ನ ತೊಗೊಂಡು ರಿಟ್ರೀವಿಗೆ ಕಳಿಸಿದಾಗ ಡಿಲೀಟ್ ಮಾಡಿರೋ ಎಲ್ಲವೂ ಕೂಡ ವಾಪಸ್ ಬಂದಿದೆ. ಅದರಲ್ಲಿ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೆಸೇಜ್ ಮಾಡಿದ್ದಾನೆ. ಯಾರಿಗೆ ಅನ್ನೋದು ಇನ್ನೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಅವನ ಗರ್ಲ್ ಫ್ರೆಂಡ್ಗೆ ಅಂತ ಇದ್ದಾರೆ ಅಥವಾ ಯಾರಿಗೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಇಲ್ಲಿ ನಂಬಿಸಿ ಕತ್ತು ಕುಯ್ಯೋದು ಅಥವಾ ಪ್ರೀತಿಲಿ ವಿಷ ಕುಡಿಸೋದು ಅಂತಾರಲ್ಲ, ಇದೇ ಆಗಿರೋದು. ಮದುವೆ ಆಗಿ ನಿಮ್ಮೆಲ್ಲರೂ ಕೇಳಿರ್ತೀರಿ, ಕೇವಲ 11 ತಿಂಗಳು, 1.5 ವರ್ಷ ಆಗೋ ತನಕ ಮದುವೆ ಆಗಿರೋರನ್ನ ಮದುಮಕ್ಕಳು ಅಂತಲೇ ಕರೀತಾರೆ. ಈ ಅರಿಶಿನದ ಮೈ ಇನ್ನೂ ಆರಿರಲ್ಲ ಅಂತಾರೆ. ಅರಿಶಿನ ಆರೋಕ್ಕಿಂತ ಮುಂಚೆನೇ ಪಾಪ ಅವಳು ಗಂಡನನ್ನು ನಂಬಿ ಹೆಣ ಆಗೋಗ್ಬಿಟ್ಲು. ಅಪ್ಪನ ಮನೆಗೆ ಬಂದು ಸತ್ತಿದ್ದು ಎಂಥ ವಿಪರ್ಯಾಸ ಅಲ್ವಾ. ಆಮೇಲೆ ನೀವೆಲ್ಲರೂ ಕೂಡ ತೀರಾ ಅಬ್ಸರ್ವ್ ಮಾಡಿದರೆ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಗಮನಿಸಿರ್ತೀರಿ. ನೀವುಗಳು ಮಧ್ಯಮ ವರ್ಗದವರು ಆ ಪ್ರೀ ವೆಡ್ಡಿಂಗ್ ಶೂಟ್ನ ಅಮೌಂಟ್ನಲ್ಲಿ ಮದುವೆನೇ ಆಗಿಬಿಟ್ಟಿರ್ತೀವೇನಪ್ಪ. ಲಕ್ಷ ಖರ್ಚು ಮಾಡಿದರೆ ಬರೀ ಪ್ರೀ ವೆಡ್ಡಿಂಗ್ ಶೂಟ್ಗೆ. ಅಂದರೆ ಅಷ್ಟೊಂದು ವಿಪರೀತವಾಗಿ ಆಡಂಬರದಲ್ಲಿ ಮದುವೆ ಮಾಡಿದ್ರು. ಮಗಳು ಕೇಳ್ದಂಗೆ ಅವಳಿಗೆಲ್ಲ ಮಾಡಿಕೊಟ್ರು, ಮನೆ ಮಾಡಿಕೊಟ್ರು. ಆದರೆ ಬಹುಶಃ ಅವನಿಷ್ಟನಾ ಅಥವಾ ಇಲ್ವಾ ಅಂತ ಕೇಳಲಿಲ್ವಾ ಅಂತ, ಅಥವಾ ಅವನಿಗೂ ಕೂಡ ನೋಡಿ, ಇಬ್ಬರೂ ಓದಿದ್ದಾರೆ, ಇಬ್ಬರೂ ಡಾಕ್ಟರ್ಗಳೇ, ಎಜುಕೇಟೆಡ್ಗಳೇ. ಇಷ್ಟ ಇಲ್ಲ, ನಮ್ಮ ಕೈಲಿ ಬದುಕಕ್ಕೆ ಆಗ್ತಿಲ್ಲ ಅಂದರೆ ಇಬ್ಬರು ಮಾತಾಡಿಕೊಂಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮ್ಯೂಚುವಲ್ ಡಿವೋರ್ಸಿಗೆ ಹೋಗಿದ್ರೆ ಮುಗ್ದೇ ಹೋಗ್ತಾ ಇತ್ತು. ಅವ್ರ ಜೀವನ ಅವ್ರು ನೋಡ್ಕೊಳ್ಳೋರು, ಇವ್ರ ಜೀವನ ಈಗ ಇವ್ರು ನೋಡ್ಕೊಳ್ಳೋರು. ಡಿವೋರ್ಸ್ ಇತ್ತೀಚೆಗೆ ಬೇಡವಾಗಿದ್ದಕ್ಕೆಲ್ಲ ಆಗ್ತಾಯಿದೆ. ಬಟ್ ಇಂಥ ವಿಚಾರದಲ್ಲಿ ಹೆಣಗಳು ಬೀಳ್ತಾ ಇದ್ದಾವೆ. ನೋಡಿ, ಅವನು ನಂಬಿಸಿ ಗಂಡ ಅನ್ನಿಸ್ಕೊಂಡಿರೋನು ಕತ್ತು ಹೆಂಗೆ ಕುಯ್ದುಬಿಟ್ಟ. ಪಾಪ ತಂದೆ ತಾಯಿ ಆಕೆ ವಾಸ ಇದ್ದು ಮನೆ ನೋಡಿ ಎಲ್ಲಿ ನಮಗೆ ಇನ್ನೂ ಆಕೆ ನೆನಪು ಕಾಡುತ್ತೋ, ಬೇಜಾರಾಗುತ್ತೋ, ದುಃಖ ಮರೆಯೋಕ್ಕಾಗಲ್ವೋ, ಅವಳನ್ನ ಮರೆಯೋಕ್ಕಾಗಲ್ವೋ ಅಂತ ಆ ಮನೇನ ಬೇರೆಯವ್ರಿಗೆ ದಾನನೇ ಮಾಡಿಬಿಟ್ರು. ಬೆಂಗಳೂರಿನಲ್ಲಿದ್ದ ದೊಡ್ಡ ಬಿಲ್ಡಿಂಗ್ನ ದಾನನೇ ಮಾಡಿಬಿಟ್ರು. ಈಗ ವಿಪರೀತ ಕತೆ ಕಟ್ಟಿದ್ದ ಅವನು. ಏನಂತ, ಅವ್ರ ಅಕ್ಕನ ಮೇಲೆ ಅನುಮಾನ ಬರೋ ಥರ ಮಾಡ್ದ, ಅಥವಾ ಅವಳಿಗೆ ಗೊತ್ತಾಗದೆ ಡೋಸ್ ಜಾಸ್ತಿ ಕುಟ್ಕೊಂಡ್ಲೇನೋ ಅನ್ನೋ ರೀತಿಯಲ್ಲಿ ಮಾಡ್ದ. ವೆಲ್ ಪ್ಲ್ಯಾನ್ಡ್, ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಈ ಕ್ಯಾನ್ಯುಲೈಲ್ ನಿಮ್ಗೆಲ್ರಿಗೂ ಗೊತ್ತಿದೆ, ಅವನ ಕಾಲಿಗೆ ಚುಚ್ಚಿ ಮನೆ ಕರ್ಕೊಬಂದು ಬಿಟ್ಟಿದ್ದ, ಇಂಜೆಕ್ಷನ್ ಕೊಡ್ತಾ ಇದ್ದ ಅಂತ. ಬಟ್ ಇಲ್ಲಿ ನಮಗೆಲ್ರಿಗೂ ಕಾಡೋ ಪ್ರಶ್ನೆ ಏನು ಹೇಳಿ, ಆಕೆಯೂ ಒಬ್ಬ ಡಾಕ್ಟರ್, ಆಕೆ ಡರ್ಮಟಾಲಜಿಸ್ಟ್, ಅಂದರೆ ಸ್ಕಿನ್ ಚರ್ಮವನ್ನು ನೋಡ್ತಾರಲ್ಲ ಅವರು. ವಾಟ್ ಎವರ್, ಒಬ್ಬ ಡಾಕ್ಟರ್ಗೆ ಅನಸ್ತೇಷ್ಯದ ಬಗ್ಗೆ ಅಥವಾ ಏನು ಇಂಜೆಕ್ಷನ್ ತೊಗೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅದೇ ಡಾಕ್ಟರ್ ತಿಳ್ಕೊಂಡಿರಬೇಕು ಅಂತಲ್ಲ. ಒಂದು ಅನಸ್ತೇಷ್ಯದ ಬಗ್ಗೆ ಎಂಥ ಈಗ ತಾನೇ MBBS ಕಾಲಿಟ್ಟಿದ್ದಾರೆ ಅನ್ನೋರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಆಮೇಲೆ ಅದಕ್ಕೆ ಬೇರೆ ಡಾಕ್ಟರ್ಗಳಿರ್ತಾರೆ. ಎಕ್ಸಾಂಪಲ್, ಈಗ C-ಸೆಕ್ಷನ್ ಮಗು ಆಗಬೇಕಾದ್ರೆ, ಒಂದು C-ಸೆಕ್ಷನ್ ಮಾಡಬೇಕು ಅಂತ ಪ್ರೂವ್ ಆದರೆ, ಅಂದರೆ ಈಗ ಮಗು ಹೊರಗೆ ಬರ್ತಾ ಇಲ್ಲ, ನಾರ್ಮಲ್ ಡೆಲಿವರಿ ಆಗಲ್ಲ, ವಜೈನಲ್ ಡೆಲಿವರಿ ಆಗಲ್ಲ, C-ಸೆಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಒಳಗೆ ಎಷ್ಟು ಜನ ಸರ್ಜನ್ ಇರ್ತಾರೆ. ಒಬ್ಬರು ಗೈನಕಾಲಜಿಸ್ಟ್, ಅಂದರೆ ಮಗುವನ್ನು ಹೊರಗೆ ತೆಗಿಯೋರು. ಇನ್ನೊಬ್ಬರು ಬೆನ್ಮೂಳಿಗೆ ಇಂಜೆಕ್ಷನ್ ಕೊಡೋರು, ಅಂದರೆ ಅನಸ್ತೇಷ್ಯ ಕೊಡೋರು. ಮತ್ತೊಬ್ಬರು ಹಿಂಗೆ BP ಚೆಕ್ ಮಾಡೋಕ್ಕೊಬ್ರು ಜನರಲ್ ಫಿಸಿಷಿಯನ್. ಅಂದರೆ ಅನಸ್ತೇಷ್ಯ ಕೊಡಲಿಕ್ಕೂ ಯಾವ ಡೋಸ್, ಎಷ್ಟು ತೂಕ ಇದ್ದಾರೆ, BP ಇದೆಯಾ, ಅವ್ರಿಗೆ ಶುಗರ್ ಇದೆಯಾ, ಇದನ್ನೆಲ್ಲ ನೋಡಿಕೊಂಡು ಅನಸ್ತೇಷ್ಯ ಎಷ್ಟು ಡೋಸ್ ಕೊಡಬೇಕು ಅನ್ನೋದಕ್ಕೆ ಡಾಕ್ಟರ್ ಇರ್ತಾರೆ. ಬಟ್ ಅವ್ರ ಹೆಂಡತಿ ಕೃತಿಕಾ ಇದು ಯಾವುದನ್ನೂ ಕೂಡ ಯೋಚನೆ ಮಾಡಲಿಲ್ವಾ. ಕುರುಡು ಪ್ರೀತಿ ಅಥವಾ ಗಂಡನ ಮೇಲಿದ್ದ ನಂಬಿಕೆ ಇವತ್ತು ಜೀವನೇ ಕಳ್ಕೊಳ್ಳೋ ಹಂಗಾಯಿತು. ವಿಪರೀತ. ಆಮೇಲೆ 11 ತಿಂಗಳು ಒಟ್ಟಿಗಿದ್ದಾರೆ ಅವರಿಬ್ಬರು. ಎಲ್ಲೂ ಕೂಡ ತನ್ನ ಗಂಡ ಹಿಂಗೆ ಬೆನ್ನಿಂದ ಚೂರಿ ಹಾಕೋಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಪಾಪ ಆ ಹೆಣ್ಮಗಳಿಗೆ ಗೊತ್ತೇ ಆಗಲಿಲ್ವಾ. ಅಷ್ಟೊಂದು ಮುಗ್ಧಳಾಗ್ಬಿಟ್ಲ ಅವಳು, ಅಥವಾ ಇವನು ಅಷ್ಟೊಂದು ಕ್ರಿಮಿನಲ್ ಆಗಿ ಯೋಚನೆ ಮಾಡಿದ್ನ. ಅವನು ತೋರಿಸಿದಂತಹ ವಿನಯವಂತಿಕೆ ಇದೆಯಲ್ಲ, ಬರೀ ಆಕೆ ಮಾತ್ರ ಅಲ್ಲ, ಅವ್ರ ಮನೆಯವರು ಕೂಡ ಫಿದಾ ಆಗಿಬಿಟ್ಟಿದ್ರು. ಸತ್ತ ಮೇಲೆ ಸಾಮಾನ್ಯ ಪೋಸ್ಟ್ಮಾರ್ಟಮ್ ಮಾಡಲೇಬೇಕು, ಅದು ಎಂಥವ್ರಿಗೂ ಕೂಡ ಗೊತ್ತು. ಪೋಸ್ಟ್ಮಾರ್ಟಮ್ ಆಗ್ದಲ್ಲೇ ಇರೋ ರೀತಿ ಅಲ್ಲೊಂದು ಡ್ರಾಮಾ ಕ್ರಿಯೇಟ್ ಮಾಡ್ತಾನೆ. ಇವನು ಡಾಕ್ಟರ್ ಅಲ್ಲ, ಒಳ್ಳೆ ಆ್ಯಕ್ಟರ್ ಆಗೋಕ್ಕೆ ರೆಡಿ ಇದ್ದ, ಅಂದರೆ ಒಳ್ಳೆ ಕ್ವಾಲಿಫೈಡ್ ಆಗಿದ್ದ. ಏನು ಅದ್ಭುತ ನಟನೆ, ವಿನಯತೆ, ನಾಟಕದ ವಿನಯತೆ. ಎಲ್ಲಿ ಪೋಸ್ಟ್ಮಾರ್ಟಮಲ್ಲಿ ಅವ್ರ ಬಾಡಿನ ಕುಯ್ದು ಬಿಡ್ತಾರೆ, ನನ್ನ ಕೈಲಿ ಅದನ್ನೆಲ್ಲ ನೋಡೋಕ್ಕಾಗಲ್ಲ, ಬೇಡ ಅಂತೇಳಿ ಅವ್ರ ಮಾವನಿಗೆ ಅಥವಾ ಕೃತಿಕಾ ಅವ್ರ ಅಪ್ಪನಿಗೆ ಒಪ್ಪಿಸಿ ನಾಟಕ ಮಾಡಿ. ಬಟ್ ಅವ್ರ ಅಕ್ಕ ಬಿಡಲಿಲ್ಲ ನೋಡಿ. ಸತ್ಯ ಅನ್ನೋದು, ನಿಜ ಅನ್ನೋದು ಒಂದಲ್ಲ ಒಂದಿನ ಲೇಟ್ ಆಗಾದ್ರೂ ಪರವಾಗಿಲ್ಲ ಹೊರಗೆ ಬಂದೇ ಬರುತ್ತೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಇವ್ರುಗಳನ್ನು ಎಲ್ಲ ತಿಳಿದಂಥವ್ರು, ಬೇಡ ಅಂದರೆ ಬಿಟ್ಟು ಹೋಗ್ಬೋದಿತ್ತು. ಇವ್ರುಗಳನ್ನು ವೈಟ್ ಕಾಲರ್ ಕ್ರಿಮಿನಲ್ಸ್ ಅಂತ ಕರೀತಾರೆ. ಎಜುಕೇಟೆಡ್ ಕ್ರಿಮಿನಲ್ ಇವನು, ಎಜುಕೇಟೆಡ್ ಕ್ರಿಮಿನಲ್. ಈಗ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ. ಅನ್ಯಾಯವಾಗಿ ಬಾಳ್ಬೇಕಾಗಿದ್ದವಳು ಮದುವೆ ಮಾಡಿಕೊಟ್ಟು ತಂದೆ ತಾಯಿಗೆ ಏನಂತ ಆಸೆ ಇರುತ್ತೆ. 1 ವರ್ಷ ಆಗ್ತಾ ಬಂತು, ಆಗಲೂ ಸಿಹಿ ಸುದ್ದಿ ಕೊಡ್ತಾಳೆ ಮಗಳು, ಮೊಮ್ಮಗಳು ನಮ್ಮ ಮಡ್ಲಿಗೆ ಬರ್ತಾಳೆ, ಆಟ ಆಡಿಸ್ಬೋದು ನಾವು. ವಿಪರೀತ ಕನಸು ಕಟ್ಟಿರ್ತಾರೆ ಯಾರೇ ಆಗಲಿ. ತಂದೆ ತಾಯಿ ಕನ್ಯಾದಾನ ಅಂತ ಮಾಡಿದ್ಮೇಲೆ, ಅಥವಾ ಮಗಳಿಗೆ ಮದುವೆ ಮಾಡಿದಾಗ ಮನೆ ಅಳಿಯನ್ ತರ್ತಿರೋ ಅಥವಾ ಮದುವೆ ಮಾಡ್ತಾರೋ, ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಇವತ್ತು ಇಲ್ಲ ನಾಳೆ ನಮ್ಮಲ್ಲಿ ತೊಟ್ಲು ಕಟ್ತೀವಿ, ಮಗು ಒಳ್ಳುತ್ತೆ, ಆಟ ಆಡಿಸ್ತೀವಿ ಅಂತ.
ಆ ಪಾಪಿ ತೀರಾ ಆಗಲಿಲ್ಲ ಅಂದರೆ ಬೇರೊಬ್ಳು ಸಹವಾಸ ಹೆಂಡತಿಗಿಂತಲೂ ವಿಪರೀತ ಅಂತ ಅನ್ನಿಸ್ತು ಅಂದರೆ ಬಿಟ್ಟು ಹೋಗ್ಬೋದಿತ್ತು. ಆಕೆಯೂ ಡಾಕ್ಟರ್ ಇವನು ಡಾಕ್ಟರ್, ಮ್ಯೂಚುವಲ್ ಆಗಿ ಮಾತಾಡಿಕೊಂಡು ಇಲ್ಲ ಹೊಂದಾಣಿಕೆ ಆಗ್ತಾ ಇಲ್ಲ ಸಪ್ರೇಟ್ ಆಗೋಣ ಅಂತ. ಅದ್ರ ಬದಲಿಗೆ ಹೆಂಡತಿಗೆ ನಂಬಿಸಿ ವಿಷ ಕುಡಿಸೋದು ಅಂತಾರಲ್ಲ, ಇದನ್ನೇ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಈ ಮೆಸೇಜ್ ಈಗ ಓಪನ್ ಆಗಿದೆ. ಯಾರಿಗೆ ಕಳಿಸಿದ್ದ, ಅವಳು ಯಾರು, ಈಗ ಅವಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾಳ, ಇಂಡೈರೆಕ್ಟ್ ಆಗಾದರೂ ಆಗಿರ್ಬೋದು, ಡೈರೆಕ್ಟ್ ಆಗಾದರೂ ಆಗಿರ್ಬೋದು. ಇವೆಲ್ಲವೂ ಇನ್ಮೇಲೆ ಒಂದೊಂದೇ ಹೊರಗೆ ಬರಬೇಕಾಗಿದೆ. ಬಟ್ ಈ ವಿಚಾರದಲ್ಲಿ ಅವ್ರ ಅಕ್ಕನಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ ಈ ಕಡೆ ತಂಗಿ ಕಳ್ಕೊಂಡಿರೋ ನೋವಿತ್ತು, ಮತ್ತೊಂದು ಕಡೆ ಅವನು ಎಲ್ಲಿ ಅಷ್ಟೊಂದು ವಿನಯತೆಯಿಂದ ಆ್ಯಕ್ಟ್ ಮಾಡ್ತಿದ್ರು ಕೂಡ ಎಲ್ಲೋ ಅನುಮಾನ ಬಂದು ಇಲ್ಲ ಪೋಸ್ಟ್ ಮಾರ್ಟಮ್ ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತ್ರಲ್ಲ. ಆಮೇಲೆ ಆಕೆ ಸತ್ತ 6 ತಿಂಗಳಾದರೂ ಕೂಡ ಮನೆಗೆ ಬಂದು ಹೋಗೋದು ಮಾಡ್ತಾ ಇದ್ನಂತೆ. ಅಂದರೆ ಮಾವನ ಮನೆಗೆ, ಅತ್ತೆ ಮನೆಗೆ, ಎಲ್ಲೂ ಕೂಡ ಅನುಮಾನ ಬರಬಾರ್ದು ಅಂತ. FSL ರಿಪೋರ್ಟ್ ಬರುತ್ತೆ, ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ನಲ್ಲಿ ಡಾಕ್ಟರ್ ಮೆನ್ಷನ್ ಮಾಡಿರ್ತಾರೆ ಬಾಡಿಯಲ್ಲಿ ಏನಾದರೂ ಚೇಂಜಸ್ ಇತ್ತಾ ಅಂತಂದಾಗ ಎಸ್, ಬಾಡಿಯಲ್ಲಿ ಅನಸ್ತೇಷಿಯಾ ಅನ್ನೋ ಮೆಡಿಸನ್ನ ಡೋಸ್ ಜಾಸ್ತಿ ಇತ್ತು ಅಂತ. ಅದನ್ನು ಪುಣ್ಯಾತ್ಮ ಈಸಿಯಾಗಿ ತೊಗೊಂಡು ಹೋಗ್ಲಿಕ್ಕೆ ನೋಡಿದ್ದ, ಅದು ಹೆಂಗೋ ಕೊನೆಗೆ ಲಾಕ್ ಆಗಿಬಿಟ್ಟ ಬಿಡಿ. ತಂದೆ ತಾಯಿಗಳು ಕೂಡ ಎಜುಕೇಟೆಡೇ, ಅಕ್ಕನೂ ಡಾಕ್ಟರೇ, ಹಂಗಾಗಿ ತಗ್ಲಾಕೊಂಡಿದ್ದಾನೆ. ಇಲ್ಲ ಅಂದರೆ ಒಬ್ಬ ಹೆಣ್ಣುಮಗಳು ಅನ್ಯಾಯವಾಗಿ ಸಾವನ್ನಪ್ಪಿದ್ಲಲ್ಲ, ಅವಳ ಸಾವಿಗೆ ನ್ಯಾಯ ಸಿಗ್ತಾ ಇರಲಿಲ್ಲ. ಈಗ ಅನ್ಸೋದು ಎಲ್ಲ ನೋಡಿ ಮಾಡಿಯೇ ಹೆಣ್ಣನ್ನು ಅಥವಾ ಗಂಡನ ಹುಡ್ಕೋದು, ಹೆಣ್ಣನ್ನು ಮನೆ ಕೊಡೋದು ಪ್ರಯತ್ನ ಮಾಡಿದರು. ಅಂದರೆ ಹುಡುಗನ ಬ್ಯಾಕ್ಗ್ರೌಂಡ್ ನೋಡಿದ್ರು, ಮನೆ ಕಡೆ ಚೆನ್ನಾಗಿದ್ದಾರ ಅಂತ ನೋಡಿದ್ರು, ಸೆಟಲ್ಡ್ ಅಂತ ನೋಡಿದ್ರು. ಬಟ್ ಅವ್ನ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ದಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನು ಹುಡುಗಿ ಮನೆಯವರು ಮಾಡಲಿಲ್ವಾ, ಹುಡುಗನ ಮನೆಯವರು ಮಾಡಲಿಲ್ವಾ ಗೊತ್ತಾಗಲಿಲ್ಲ. ಆಮೇಲೆ ಆ ಡಾಕ್ಟರ್ ಯಾರು ಮಹೇಂದ್ರ ಇದ್ದಾನಲ್ಲ, ಆರೋಪಿ, ಹೆಂಡತಿಯನ್ನು ಕೊಂದಂತಹ ಹಲ್ಕಟ್ಟ ಗಂಡ, ಪಾಪಿ, ನಂಬಿಕೆ ದ್ರೋಹಿ, ಅವನಿಗೆ ಬರೀ 31 ವರ್ಷ ವಯಸ್ಸು. ಈಗ ತಾನೇ ಮೆಡಿಕಲೆಲ್ಲ ಮುಗಿಸಿ ಒಂದು 4-5 ವರ್ಷದಿಂದ ಎಕ್ಸ್ಪೀರಿಯನ್ಸ್, ಅಂದರೆ ಡಾಕ್ಟರಾಗಿ ಕೆಲಸ ಮಾಡ್ತಾ ಇದ್ದ. ಮದುವೆ ಬೇಡ ಅಂದಿದ್ರೆ ಮುಗ್ದಿತ್ತು. ಅನ್ಯಾಯವಾಗಿ ಪಾಪ ಆ ತಂದೆ ತಾಯಿಯ ಕಣ್ಣಲ್ಲಿ ನೀರು ಹಾಕಿಸ್ಬಿಟ್ಟ, ಮಗಳನ್ನ ಕಳೆದಾಕ್ಬಿಟ್ಟ, ಮಗಳನ್ನ ಕಿತ್ಕೊಂಡು ತಿಂದ. ಡಾಕ್ಟರಾಗಿ ತಮ್ಮ ವಿದ್ಯೆಯನ್ನು ರೋಗಿಗಳಿಗೆ ಬಳಸಬೇಕಾಗಿತ್ತು. ಬಟ್ ಇವನು ಹೆಂಡತಿಯನ್ನು ಕೊಲ್ಲೋದಕ್ಕೆ ಮಾಡ್ದ. ಪ್ರೊಫೆಷ್ನಲಿಸಮನ್ನು ಹಿಂಗೂ ಬಳಸ್ಬೋದಾ? ಆಮೇಲೆ ಯಾವ ನಂಬಿಕೆ ಮೇಲೆ ಒಬ್ಬ ಗಂಡು ಹೆಣ್ಣು ಇಂಥ ಪ್ರಕರಣಗಳಾದಾಗ ಒಟ್ಟಿಗಿರೋಕ್ಕಾಗುತ್ತೆ ಹೇಳಿ? ಅನುಮಾನಗಳು ಸಹಜವಾಗೇ ಕಾಡುತ್ತೆ. ಮೊದಲೇ ಡಿವೋರ್ಸ್ಗಳ ಸಂಖ್ಯೆ ಜಾಸ್ತಿ, ಅನುಮಾನಗಳು ಜಾಸ್ತಿ. ಹಿಂಗಿದ್ದಾಗ ಮದುವೆ ಅನ್ನೋದ್ರ ಮೇಲೆ ಭಯ, ದಿಗಿಲು ಹುಟ್ಟುತ್ತೆ. ನೋಡೋಣ, ಈಗೇನೋ ಆರಂಭದಲ್ಲಿ ಅವನು ಯಾರಿಗೋ ಮಾಡಿರುವಂತಹ ಮೆಸೇಜ್ ರಿಟ್ರೀವ್ ಮಾಡಿದ್ದಾರೆ, ಮುಂದಕ್ಕೆ ಏನೇನು ಸಿಗುತ್ತೆ ಅಂತ. ಈ ರೀತಿ ನಂಬಿಸಿ ಕತ್ಕುಯ್ಯುವ ಪ್ರಕರಣಗಳು ಈ ಸಮಾಜಕ್ಕೆ ಏನು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾವೆ? ಸಹಜವಾಗಿ ಮದುವೆ ಅನ್ನೋದು ಭಯ ತರಿಸುತ್ತಲ್ವ ಎಲ್ರಿಗೂ, ಈಗಿನ ಯೂತ್ಸ್ಗಳಿಗೆ. ಏನನ್ನಿಸ್ತು ಈ ಪ್ರಕರಣ? ಕಾಮೆಂಟ್ ಹಾಕಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.